ನಮಸ್ತೆ ಎಲ್ಲರಿಗೂ. ಇವತ್ತು ಹೆಸರು ಬೇಳೆ ಬಳಸ್ಕೊಂಡು ಕಡುಬು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ತುಂಬ ಸುಲಭ, ಆರೋಗ್ಯಕ್ಕೂ ಒಳ್ಳೆಯದು. ಇದು ಹಬೆಲಿ ಬೇಯಿಸೋದ್ರಿಂದ ತುಂಬ ಹೆಲ್ತಿಯಾಗಿರುತ್ತೆ. ಹೆಸರು ಬೇಳೆಗೆ ಏನು ಅಳತೆ ಇಲ್ಲ, ಎಷ್ಟು ಬೇಕಾದ್ರೂ ತೊಗೋಬೋದು. ನಾನಿಲ್ಲಿ 1 ಗ್ಲಾಸ್ ಫುಲ್ಲು ಹೆಸರು ಬೇಳೆನ ಚೆನ್ನಾಗಿ ತೊಳೆದ್ಬಿಟ್ಟು 4 ಅವರ್ಸು ನೆನೆಸಿಟ್ಕೊಂಡಿದ್ದೀನಿ. ಮಿನಿಮಮ್ 4 ಅವರ್ಸ್ ಇರಬೇಕು. ಆಮೇಲೆ ಎಷ್ಟೊತ್ತಾದ್ರೂ ನೆನೆಸ್ಬೋದು, ಏನು ತೊಂದರೆ ಇಲ್ಲ. ಬೇಗ ನೆಂದುಬಿಡುತ್ತೆ ಹೆಸರು ಬೇಳೆ. ಬಟ್ 4 ಗಂಟೆ ಕಾಲ ನೆನೆಸಿದ್ರೆ ತುಂಬ ಚೆನ್ನಾಗಿ ನುರಿಯುತ್ತೆ ಮಿಕ್ಸಿಲಿ. ಇದು ತುಂಬ ನೈಸಾಗಿ ಪೇಸ್ಟ್ ಮಾಡಬಾರ್ದು. ಈ ಆಂಬೊಡೆಗೆಲ್ಲ ಮಾಡ್ಕೊಳ್ತೀವಲ್ಲ ಆ ಥರ ತರ್ತರಿಯಾಗಿ ರುಬ್ಕೋಬೇಕು. ನೋಡಿ, ಇವಾಗ ಮಿಕ್ಸಿ ಜಾರಲ್ಲಿ ಸೇರಿಸಿದ್ದೀನಿ. ಇವಾಗ ತರ್ತರಿಯಾಗಿ ರುಬ್ಕೊಂಡ್ಬರ್ತೀನಿ. ಈ ಹೆಸರುಬೇಳೆ ರುಬ್ಬೇಕಾದ್ರೆ ಖಾರಕ್ಕೆ ತಕ್ಕಾಗಿ ಒಂದು 7 ಇಂದ 8 ಹಸಿಮೆಣಸಿಕಾಯಿ ಸೇರಿಸ್ಕೊಂಡು ರುಬ್ಕೊಂಡ್ಬರ್ಬೇಕು. ಈ ಥರ ತರ್ತರಿಯಾಗಿ ರುಬ್ಕೊಂಡ್ಬಂದಿದ್ದೀನಿ. ಇದನ್ನು ಒಂದು ಬೇಸನ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಆದಷ್ಟು ಗಟ್ಟಿಯಾಗಿ ರುಬ್ಕೋಬೇಕು, ನೀರು ಹಾಕ್ಕೊಂಡು ರುಬ್ಕೋಬಾರ್ದು. ಹೆಸರುಬೇಳೆ ಏನು ನೆಂದಿರುತ್ತೋ ಅಷ್ಟೇ, ಚೆನ್ನಾಗಿ ನುರಿಯುತ್ತೆ, ಏನು ತೊಂದರೆ ಇಲ್ಲ. ನೀರೆಲ್ಲ ಸೇರಿಸ್ಕೊಳಕ್ಕೆ ಹೋಗ್ಬಾರ್ದು. ಕರ್ಬೇವಿನ ಸೊಪ್ಪು ಸ್ವಲ್ಪ ಹೆಚ್ಚಿಟ್ಕೊಂಡಿದ್ದೀನಿ. 2 ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಸಬ್ಬಕ್ಕಿ ಸೊಪ್ಪು ಇದು ಅಷ್ಟೇ ಕ್ಲೀನಾಗಿ ತೊಳೆದ್ಬಿಟ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಇದೆಲ್ಲ ಇನ್ನಷ್ಟು ಟೇಸ್ಟ್ ಎನ್ಹಾನ್ಸ್ ಮಾಡುತ್ತೆ. ಸೊ ಇವೆಲ್ಲ ಸೇರಿಸ್ಬೇಕು. ಪುದೀನ ಸೊಪ್ಪಿದ್ರೂ ಕೂಡ ಸೇರಿಸ್ಕೊಳ್ಳಿ, ತೊಂದರೆ ಇಲ್ಲ. ಬಟ್ ನನಗೆ ಸಬ್ಸಿಗೆ ಸೊಪ್ಪು ಹಾಕಿರೋದ್ರಿಂದ ಅದ್ರ ಘಮನೇ ಚೆನ್ನಾಗಿರುತ್ತೆ. ಪುದೀನ ಘಮ ಒಂಥರ 2 ಮಿಕ್ಸ್ ಆಗಿ ಚೆನ್ನಾಗಿ ಬರಲ್ಲ. ಸ್ವಲ್ಪ ತೆಂಗಿನಕಾಯಿ ತುರಿ, ಒಂದು ಸ್ವಲ್ಪ ಇಂಗು, ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಸೇರಿಸಿದಾಗಿದೆ. ತೆಂಗಿನಕಾಯಿ, ಸಬ್ಬಕ್ಕಿ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಎಲ್ಲ. ಈರುಳ್ಳಿ ಸೇರಿಸಿದ್ಮೇಲೆ ತುಂಬ ಹೊತ್ತು ಇಡಬಾರ್ದು, ನೀರು ಬಿಟ್ಕೊಂಡ್ಬಿಡುತ್ತೆ, ಇನ್ನಷ್ಟು ಇದು ಮೆತ್ತಗಾಗೋಗುತ್ತೆ. ಸೊ ಹಾಗಾಗಿ ಇದನ್ನು ಫಸ್ಟ್ ರೆಡಿ ಮಾಡ್ಕೊಂಡ್ಬಿಟ್ಟು ಅಕ್ಕಿ ಹಿಟ್ಟು ಹಾಕಿ ಇವಾಗ ಮುದ್ದೆ ಥರ ತೊಳಸ್ಕೋಬೇಕು ಇದ್ರ ಮೇಲೆ ಶೀಟ್ಗೆ. ಈಗ ಇದು ರೆಡಿಯಾಗಿದೆ, ಓಕೆನಾ? ಈಗ ಅಕ್ಕಿ ಹಿಟ್ಟು ಹಾಕ್ಕೊಂಡು ಮುದ್ದೆ ಥರ ತೊಳಸ್ಕೊಂಡು ಮೇಲೆ ಇದಕ್ಕೆ ಹಾಕೋಕ್ಕೆ ರೆಡಿ ಮಾಡ್ಕೊಳ್ಳೋಣ. ಒಂದು ಕಡಾಯಿ ಇಟ್ಬಿಟ್ಟು 1 ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ. 1 ಗ್ಲಾಸ್ ಹಿಟ್ಟಿಗೆ 1 ಗ್ಲಾಸ್ ನೀರು. ನೀವು 1/4 ಕೂಡ ತೊಗೋಬೋದು. ಅಕ್ಕಿ ಹಿಟ್ಟು ನೋಡ್ಕೊತ ಹಾಕೋಬೇಕು. ನಾನಿಲ್ಲಿ 1 ಗ್ಲಾಸ್ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. 1 ಟೀ ಸ್ಪೂನಷ್ಟು ಎಣ್ಣೆ ಹಾಕೋಣ. ಚೆನ್ನಾಗಿ ನೀರು ಮರಳಬೇಕು. ನೀರು ನೋಡಿ ಚೆನ್ನಾಗಿ ಮರಳ್ತಾ ಇದೆ. ಇವಾಗ ಒಲೆ ಉರಿ ಆಫ್ ಮಾಡ್ಕೊಂಬಿಡೋಣ. ಎತ್ತಿಟ್ಕೊಂಡಿದ್ದೀವಲ್ಲ 1 ಗ್ಲಾಸ್ ಅಕ್ಕಿ ಹಿಟ್ಟು, ಅದನ್ನು ಹಾಕ್ಬಿಟ್ಟು ಮುದ್ದೆ ಥರ ತಿರುಗಬೇಕು. ಇದೇನು ಬೇಯೋ ಅವಶ್ಯಕತೆ ಏನಿಲ್ಲ, ಹೊಂದ್ಕೊಂಡ್ರೆ ಸಾಕು. ನೋಡಿ, ಈ ಥರ ನೀರು ಜೊತೆಗೆ ಹಿಟ್ಟನ್ನು ಚೆನ್ನಾಗಿ ಹೊಂದಿಸ್ಬೇಕು. ಇವಾಗ ಒಂದೇ 1 ನಿಮಿಷ ಇದನ್ನು ಮುಚ್ಚಿಟ್ಬಿಟ್ಟು ಆಮೇಲೆ ಒಂದು ಬೇಸನ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಸ್ವಲ್ಪ ನಾದ್ಕೋಬೇಕಾಗತ್ತೆ. 1 ನಿಮಿಷ ಆಗಿದೆ. ಈಗ ಒಂದು ಬೇಸನ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಪಕ್ಕದಲ್ಲಿ ಒಂಚೂರು ನೀರು ಇಟ್ಕೊಂಡು ಈ ಥರ ನೀರು ಚುಮ್ಸ್ಕೊಂಡು ನಾದ್ಕೋಬೇಕು. ಬಿಸಿ ಇರುತ್ತೆ, ನೋಡ್ಕೊತ ನಾದ್ಕೋಬೇಕು. ತುಂಬ ತಣ್ಣಗಾಗೋದ್ಮೇಲೂ ಚೆನ್ನಾಗಿ ಬರಲ್ಲ, ತುಂಬ ಬಿಸಿ ಇದ್ದಾಗಲೂ ಮಾಡೋಕ್ಕಾಗಲ್ಲ, ಯಾಕಂದರೆ ಕೈ ಸುಡುತ್ತಲ್ವಾ. ಅದಕ್ಕೆ ನೋಡ್ಕೊತ ಚುಮ್ಸ್ಕೊಂಡು ನಾದ್ಕೋಬೇಕಾಗುತ್ತೆ. 1/4 ಗ್ಲಾಸ್ ನೀರಿಟ್ಟರೆ ಕರೆಕ್ಟಾಗಿ ಆಗುತ್ತೆ. ಬಟ್ ಒಂದೊಂದು ಸತಿ ಅಕ್ಕಿ ಹಿಟ್ಟ ಮೇಲೆ ಡಿಪೆಂಡ್ ಆಗುತ್ತೆ. ತಳ್ಳಗಾಗ್ಬಿಟ್ರೂ ಕಷ್ಟ ಆಗುತ್ತೆ. ಅದಕ್ಕೆ ನಾವು 1 ಗ್ಲಾಸ್ಗೆ 1 ಗ್ಲಾಸ್ ಅಂತ ಅಳತೆಯಲ್ಲಿ ಇಟ್ಕೊಂಡು ಈ ಥರ ನೀರು ಚುಮ್ಸ್ಕೊಂಡು ಕಲಿಸ್ಕೋಬೋದು. ನೋಡಿ, ಚೆನ್ನಾಗಿ ನಾದ್ಕೋಬೇಕು. ನಾದದಷ್ಟು ಹಾಳೆ ಬಿಡ್ದೇನೆ ಬರುತ್ತೆ, ಚೆನ್ನಾಗಾಗುತ್ತೆ. ಈ ಥರ ನಾದ್ಕೊಂಡಿದ್ದೀನಿ. ಇವಾಗ ಸ್ವಲ್ಪನೇ ಉಂಡೆ ತಗೊಂಡು ಈ ಥರ ರೌಂಡಾಗಿ ಮಾಡ್ಕೋಬೇಕು. ನೋಡಿ, ಕೆಳಗಡೆ ಒಂದು ಬೋರ್ಡ್ ಇಟ್ಕೊಂಡು ಈ ಥರ ಒಂದು ಪ್ಲಾಸ್ಟಿಕ್ ಹಾಳೆ ತಗೊಂಡು ಈ ಭಾಗದಲ್ಲಿ, ಕೆಳಭಾಗದಲ್ಲಿ ಎಣ್ಣೆ ಹಚ್ಚಿಬಿಟ್ಟು ನಾವು ಈ ಥರ ಮುದ್ದೆ ತೊಳಸ್ಕೊಂಡ್ವಲ್ಲ, ಆ ಥರ ಒಂದು ಸಣ್ಣ ಚಪಾತಿ ಮುದ್ದೆ ತಗೋತೀವಲ್ಲ ಆ ಥರ ಗಾತ್ರಕ್ಕೆ ತಗೊಂಡು ಈ ಮೇಲೆ ಹಾಳೆನ ಹಿಂಗೆ ಕ್ಲೋಸ್ ಮಾಡಿ, ಪ್ರೆಸ್ಸರ್ ಇದೆ ನನ್ನ ಹತ್ರ, ಅದರಲ್ಲೂ ಮಾಡ್ಕೋಬೋದು. ಎಲ್ಲರ ಮನೇಲೂ ಪ್ರೆಸ್ಸರ್ ಇರಬೇಕಲ್ವಾ, ಅದಕ್ಕೆ ಈ ಥರ ಸುಲಭವಾಗಿ ತೋರಿಸ್ತಾ ಇದ್ದೀನಿ. ಒಂದು ಪ್ಲೇಟ್ ತೊಗೊಳ್ಳಿ. ಈ ಥರ ಪ್ಲೇಟ್ ತೊಗೊಂಡು ಹಿಂಗೆ ಪ್ರೆಸ್ ಮಾಡಿ ಸ್ವಲ್ಪ ಬಲ ಬಿಟ್ಟರೆ ನೀಟಾಗಿ ಈ ಥರ ರೌಂಡ್ ಆಗುತ್ತೆ. ಆಮೇಲೆ ನೋಡಿ, ಈ ಥರ ಬರುತ್ತೆ. ಈಗ ನಾವು ಮಾಡಿಟ್ಕೊಂಡಿದ್ದೀವಲ್ಲ ಹೆಸರು ಬೇಳೆದು ಸ್ಟಫಿಂಗು, ಅದನ್ನು ಮಧ್ಯಕ್ಕೆ ಹಾಕಿ ಈ ಥರ ಸ್ಟಫ್ ಮಾಡಬೇಕು. ಹಿಂಗೆ ಒಳಗಡೆ ಹಿಂಗೆ ಹಾಕ್ಬಿಟ್ಟು ಆಮೇಲೆ ಹಬೆಯಲ್ಲಿ ಬೇಯಿಸ್ಬೇಕು. ಇಲ್ಲಿ ಮಾತ್ರ ಪ್ರೆಸ್ ಮಾಡಿ ಸಾಕು, ಇಲ್ಲೆಲ್ಲ ಗ್ಯಾಪ್ ಇರಲಿ, ಬೇಯಬೇಕಲ್ವ ಅದು, ಆ ಥರ.
ಒಂದು ತಟ್ಟೆಲಿ ಎಲ್ಲ ರೆಡಿ ಮಾಡ್ಕೊಂಡು ಆಮೇಲೆ ಒಟ್ಟಿಗೆ ಬೇಯಿಸೋದು. ಇದರಲ್ಲಿ ಎಣ್ಣೆ ಹಚ್ಕೋಬೇಕು. ಇವತ್ತರ ಒಂದು ಮುದ್ದೆ ಇಟ್ಬಿಟ್ಟು ಈ ಪ್ಲಾಸ್ಟಿಕ್ ಶೀಟನ್ನ ಮೇಲೆ ಕವರ್ ಮಾಡಿ ಈ ಥರ ಒಂದು ಪ್ಲೇಟ್ ತಗೊಂಡು ಪ್ರೆಸ್ ಮಾಡೋದು. ನೋಡಿ ಈ ಥರ ರೌಂಡಾಗಿ ಬರುತ್ತೆ. ಸ್ಟಫಿಂಗ್ನ ಮಧ್ಯ ಇಡೋದು. ನಾನೆಲ್ಲ ಇದೇ ಥರ ರೆಡಿ ಮಾಡಿಕೊಂಡಿರೋ ಈ ಮುದ್ದೆಯಲ್ಲಿ ಮಾಡಿ ತೋರಿಸ್ತೀನಿ ನೋಡಿ. ಇದು ಬೇಯ್ಲಿಕ್ಕೆ ಇಟ್ಟಿದ್ದೀನಿ. ಚಿಕ್ಕ ಬಾಣಲೆ ಇಟ್ಟಿರೋದ್ರಿಂದ 5 ಇಟ್ಟಿರೋದು ನಾನು. ಒಂದು 5-10 ನಿಮಿಷದಲ್ಲಿ ಬೆಂದೋಗ್ಬಿಡುತ್ತೆ. ಕೆಳಗಡೆ ಬಾಣಲೆಯಲ್ಲಿ ನೀರು ಇಟ್ಬಿಟ್ಟು ಮೇಲೆ ಒಂದು ತೂತಿರೋ ತಟ್ಟೆ ಇಟ್ಬಿಟ್ಟು ಅದ್ರ ಮೇಲೆ ಇದನ್ನು ಜೋಡಿಸಿದ್ದೀನಿ. ಒಂದು 5-10 ನಿಮಿಷದಲ್ಲಿ ಇದು ಬೇಯುತ್ತೆ. ಒಂದು 2 ಬ್ಯಾಚಿಂದ 3 ಬ್ಯಾಚಲ್ಲಿ ಮಾಡ್ಕೋಬೇಕಾಗುತ್ತೆ. ದೊಡ್ಡದು ಇಟ್ಟರೆ ನೀವು ಇಲ್ಲ ಇಡ್ಲಿ ಸ್ಟ್ಯಾಂಡಲ್ಲಿ ಇಟ್ಟರು ಕೂಡ ಒಟ್ಟಿಗೆ ಮಾಡ್ಬೋದು. ನಾನೊಂದು 2-3 ಬ್ಯಾಚಲ್ಲಿ ಮಾಡ್ಕೊಳ್ಳೋಣ ಅಂತ ಈ ಚಿಕ್ಕ ಬಾಣಲೆ ಇಟ್ಟಿದ್ದೀನಿ ಅಷ್ಟೇ. ಇದು ಬೇಯಲಿ, ಆಮೇಲೆ ಹೇಗಾಗಿದೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಈಗ 15 ನಿಮಿಷ ಆಗಿದೆ. ಸೊ ಚೆನ್ನಾಗಿ ಬೆಂದಿದೆ ಕಡುಬೆಲ್ಲ. ನಿಧಾನಕ್ಕೆ ಪ್ಲೇಟಿಗೆ ತೆಕ್ಕೊಳ್ಳೋಣ. ತುಂಬ ಬಿಸಿ ಹಬೆ ಹೊಡೆಯುತ್ತೆ ನೋಡಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಾಗಿದೆ ಕಡುಬು. ಇದ್ರ ಮೇಲೆ ತುಪ್ಪ ಹಾಕ್ಕೊಂಡು ತಿನ್ನಬೇಕು. ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ನೋಡಿ, ಒಂದೇ ಒಂದು ಕಟ್ ಮಾಡಿ ತೋರಿಸ್ತೀನಿ. ಒಳಗಡೆ ಎಲ್ಲ ಹೆಸರುಬೇಳೆ ಎಷ್ಟು ಚೆನ್ನಾಗಿದೆ. ನೀವೆಲ್ಲ ಒಂದು ಸತಿ ಖಂಡಿತ ಮಾಡ್ಕೋಬೇಕು. ಮಾಡ್ಕೊಂಡು ನೋಡಿಬಿಟ್ಟು ಹೇಗೆ ಬಂತು ರುಚಿ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಈ ಥರ ಸುಲಭವಾದ ರೆಸಿಪಿಯೊಂದಿಗೆ ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ. ಆರೋಗ್ಯವಾಗಿ ತಿನ್ನೋಣ, ಆರೋಗ್ಯವಾಗಿರೋಣ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು.